ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ನನ್ನ ಕಿಚನಲ್ಲಿ ಇವತ್ತು ಒಂದು ಹಳೆ ಸ್ವೀಟ್ ತೋರಿಸ್ತಾ ಇದ್ದೀನಿ. ಇದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ ಇಷ್ಟೇ ಬೇಕಾಗಿರೋದು. ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಕಪ್ಪಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು. ಮತ್ತು ಚಪಾತಿ ಕೂಡ ಸ್ವೀಟ್ ಇಷ್ಟಪಡೋರು ಇದನ್ನ ನೆಂಚ್ಕೊಂಡು ತಿಂತಾರೆ. ನೋಡಿ, ಫಸ್ಟ್ ಹೆಸರು ಕಾಳನ್ನ ಈ ಥರ 2 ವಿಷಲ್ ಬರ್ಸ್ಕೋಬೇಕು. ಕುಕ್ಕರಲ್ಲಿ 1 ಗ್ಲಾಸ್ ನೀರು ಸೇರಿಸ್ಕೊಂಡು 2 ವಿಷಲ್ ಬರ್ಸ್ಕೊಳ್ಳೋಣ. ಇದು ಹಳೆ ಸ್ವೀಟ್, ಇದು ಅವಾಗೆಲ್ಲ ಮಾಡ್ತಾ ಇದ್ರು. ನಮ್ಮ ಅತ್ತೆಯವ್ರಿಗೆ ಈ ಸ್ವೀಟ್ ತುಂಬ ಇಷ್ಟ. ನೋಡಿ, ಅದು ಬೆಂದಿದ್ದಾಯಿತು. ಇವಾಗ ಬೆಲ್ಲನ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ. ಹಾಗೆ ಮೇಲೆ ಫಿಲ್ಟರ್ ಮಾಡ್ಕೊಂಡ್ರೆ ಕೆಳಗಡೆ ಏನಾರು ಕಲ್ಲಿದ್ರೆ ಹಾಗೆ ಉಳ್ಕೊಳ್ಳುತ್ತೆ. ನಾವು ಕಮ್ಮಿ ನೀರು ಹಾಕೋದ್ರಿಂದ ಬೇಗ ಪಾಕ ಬಂದ್ಬಿಡುತ್ತೆ. ನೋಡಿ, ಬೇಗ ಸ್ವಲ್ಪ ಗಡ್ಡೆ ತರ ಇರೋ ಬೆಲ್ಲನೆಲ್ಲ ಹಾಗೆ ತಟ್ಕೊಳ್ಳೋಣ. ನೋಡಿ, ಆ ಥರ ತಟ್ಕೊಂಡು ಎಲ್ಲ ಕರಗ್ಬಿಡುತ್ತೆ. ಸ್ವಲ್ಪ ಸ್ಟಿಕ್ಕಿ ತರ ಬಂದ್ರೆ ಸಾಕು ನಮ್ಗೆ. ನೋಡಿ, ನಾವೇನ್ ನೀರೇ ಹಾಕಿಲ್ಲ, ಸ್ವಲ್ಪ ಹಾಕಿದ್ದು ಬೆಲ್ಲದಲ್ಲೇ ಬಿಟ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಸ್ಟಿಕ್ಕಿ ತರ ಇದೆ. ಇವಾಗ ಹೆಸರು ಕಾಳನ್ನ ತಿರ್ಗಾ ಗ್ಯಾಸ್ ಮೇಲೆ ಇಟ್ಬಿಟ್ಟು ನೋಡಿ, ಇದನ್ನ ಅದೆಲ್ಲ ಹಾಕ್ಬೇಕು. ಆ ಹೆಸರು ಕಾಳೆಲ್ಲ ಈ ಬೆಲ್ಲನ ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಅವಾಗ ತುಂಬಾ ಸ್ವೀಟ್ ಟೇಸ್ಟಿ ಆಗಿರುತ್ತೆ. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಆಗಿನ ಹೆಸರು ಕಾಳೆಲ್ಲ ಸ್ವೀಟ್ನೆಲ್ಲ ಅಬ್ಸರ್ವ್ ಮಾಡುತ್ತೆ, ಇಲ್ಲ ಅಂದ್ರೆ ಒಂಥರ ಹಸಿ ಹೊಡೆಯುತ್ತೆ. ಹೆಸರು ಕಾಳನ್ನ ಈ ಬೆಲ್ಲದ ಪಾಕದಲ್ಲಿ ಹಾಗೆ ಬೇಯಿಸ್ಬೇಕು. ಅವಾಗೆಲ್ಲ ಈ ಸ್ವೀಟ್ ನ ತುಂಬಾ ಮಾಡ್ತಾ ಇರಂತೆ, ತುಂಬಾ ಇಷ್ಟಪಟ್ಟು ತಿಂತಾ ಇದ್ರಂತೆ. ನಾವು ಇವಾಗ ಹೆಸರು ಬೇಳೆಯಿಂದ ಪಾಯಸ ಮಾಡ್ತೀವಿ, ಈ ಸ್ವೀಟ್ ನ ಅಷ್ಟು ಮಾಡಲ್ಲ. ನಾನು ಅದಕ್ಕೆ ಈ ಸ್ವೀಟ್ ನ ಇವತ್ತು ನನ್ನ ಚಾನಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಬೇಯ್ತಾ ಇದೆ ಹೆಸರು ಕಾಳು. ಇವಾಗ ಏನ್ ಮಾಡ್ಬೇಕಂದ್ರೆ ಒಂದು ಸ್ಮ್ಯಾಶರ್ ತಗೊಂಡು ನಾವು ಸ್ಮ್ಯಾಶರ್ ಅಲ್ಲಿ ಹೆಸರು ಕಾಳನ್ನ ಹಾಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ತರ ನಾನು ಮಾಡ್ತಾ ಇದ್ದೀನಲ್ವಾ, ಆ ತರ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಜೊತೆ ಸೇರಿಸ್ಕೊಂಡು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ರೆ ಸಿಹಿಯಾದ ಸ್ವೀಟ್ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಏನಾದ್ರು ಸ್ವಲ್ಪ ಲಿಕ್ವಿಡ್ ಆಗ್ಬೇಕು ಅಂದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು. ನಾವು ಪಾಕ ತೆಗಿವಾಗ ಬೆಲ್ಲಕ್ಕೆ ಸ್ವಲ್ಪ ಜಾಸ್ತಿ ನೀರ್ ಹಾಕಿದ್ರೆ ಇದು ಲಿಕ್ವಿಡ್ ಆಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಳೆ ಕಾಲ ಸ್ವೀಟ್, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ನೀವು ಮಾಡಿ ನೋಡಿಪ್ಪ ಒಂದ್ಸಾರಿ. ಈಸಿಯಾಗಿ ಆಗ್ಬಿಡುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಹಿಯಾದ ಸ್ವೀಟ್ ತಿಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯ್ತಾ? ನೋಡಿ, ಓಲ್ಡ್ ಇಸ್ ಗೋಲ್ಡ್ ಅಂತ ಸ್ವೀಟ್ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು.